ಕಾಂಗ್ರೆಸ್ನಲ್ಲಿ ಪವರ್ ಫೈಟಿನ ಸಂದರ್ಭದಲ್ಲಿ ಸಾಹುಕಾರ್ ಅಸ್ತ್ರವನ್ನ ಈಗ ಉರುಳಿಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಈ ಪವರ್ ಫೈಟ್ ಹೊತ್ತಲೇ ಸಾಹುಕಾರ ಅಸ್ತ್ರ ಇದು. ಅಹಿಂದ ದಾಳವನ್ನ ಉರುಳಿಸಿಬಿಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಕೆಪಿಸಿಸಿ ಪಟ್ಟಕ್ಕಾಗಿ ಜಾರಕಿಹೊಳಿ ಬಿಗಿ ಪಟ್ಟನ್ನ ಹಿಡ್ಕೊಂತಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಮುಂದೆ ಅಹಿಂದ ದಾಳವನ್ನ ಉರುಳಿಸಿದ್ದಾರೆ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನೀಡುವಂತೆ ಒತ್ತಾಯ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಬೆಂಬಲಿಗರೊಂದಿಗೆ ದೆಹಲಿ ಕೂಡ ಹೋಗಿದ್ರು ಸತೀಶ್ ಜಾರಕಿಹೊಳಿ ಅವರು. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಅದ್ರ ಬಗ್ಗೆ ಅವರಿಗೆ ಆಸಕ್ತಿಗಳಿತ್ತು, ಒಲವಿತ್ತು, ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ರು. ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಬೆಳಗಾವಿಯ ನೆಲದಲ್ಲೇ ನಿಂತ್ಕೊಂಡು ಮುಂದೆ ನಮ್ಮ ಅಪ್ಪಾಜಿ ಅಂದ್ರೆ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡ ನಂತರದಲ್ಲಿ ಆ ಸ್ಥಾನವನ್ನ ತುಂಬಬಲ್ಲ, ಸೈದ್ಧಾಂತಿಕವಾಗಿರಬಹುದು ನಮ್ಮ ತತ್ವ ಸಿದ್ಧಾಂತ ಅಹಿಂದಕ್ಕೆ ಬದ್ಧನಾಗಿರುವಂತ ನಾಯಕ ಅಂತಂದ್ರೆ ಅದು ಜಾರಕಿಹೊಳಿಯವರು ಅಂತ ಘಂಟಾಘೋಷವಾಗಿ ಹೇಳಿದ್ರು. ಬಟ್ ಈಗ ಈ ನಾಯಕತ್ವದ ಬದಲಾವಣೆಯ ಮಾತುಗಳು ಚರ್ಚೆಗಳು ಹೆಚ್ಚಾಗ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನೋಡಿ, ಈಗ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದವರೇ, ಕಾಂಗ್ರೆಸ್ಸಿನ ವರಿಷ್ಠರವರು, ಅವ್ರ ಮುಂದೆ ಅಹಿಂದ ದಾಳವನ್ನ ಉರುಳಿಸ್ತಿದ್ದಾರೆ. ಒಂದು ಕಡೆ ದಲಿತ ಸಿಎಂ ಆಗ್ಬೇಕೆನ್ನುವ ವಿಚಾರಗಳು ಕೂಡ ಚರ್ಚೆಯಲ್ಲಿದೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ, ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬೇಕು, ಅದು ನಮಗೆ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಒಂದು ಮಟ್ಟದ ಲಾಬಿಯನ್ನ ಸತೀಶ್ ಜಾರಕಿಹೊಳಿ ಅವರು ನಿರಂತರವಾಗಿ ಮಾಡ್ತಾ ಬಂದಿದ್ರು. ಆದರೆ ಈಗ ಹಾಗಿಲ್ಲ. ಕಾಂಗ್ರೆಸ್ನಲ್ಲಿ ಚೆಕ್ಮೇಟ್ ಇಡುವಂತ ಸಂದರ್ಭಗಳು ಬರ್ತಿದೆ. ನಮಗೂ ಬೇಕೇ ಬೇಕು ಅಂತ ಒತ್ತಡವನ್ನ ಹೇರ್ತಿದ್ದಾರೆ. ಇತ್ತೀಚೆಗಷ್ಟೇ ದೆಹಲಿ ಕೂಡ ಹೋಗಿ ಬಂದ್ರು, ತಮ್ಮ ಆಪ್ತ ವಲಯದ ನಾಯಕರನ್ನ ಕರ್ಕೊಂಡು. ಅಂದ್ರೆ ಒಂದ್ ರೀತಿ ಮನವೊಲಿಸುವಂತ ಕೆಲಸಗಳು ಕಾಂಗ್ರೆಸ್ನಲ್ಲಿ ಆಗ್ತಿದೆ. ಹೈಕಮಾಂಡ್ ನಾಯಕರಿಗೆ ಒಬ್ಬರಾದ್ಮೇಲೆ ಒಬ್ರು ಪತ್ರ ಜೊತೆಲಿ ಹೋಗಿ ಬರೋದು. ಇನ್ನು ಸಿದ್ದು ಬಳಿಕ ಎರಡನೇ ಹಂತದ ನಾಯಕರು ಬೆಳಿಬೇಕಾಗಿದೆ. ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧರಿಸಲಿದೆ. ಕೆಪಿಸಿಸಿ ಸ್ಥಾನ ನನಗೆ ನೀಡಿ ಅಂತ ಸತೀಶ್ ಜಾರಕಿಹೊಳಿ ಅವರು ಒಂದು ಟವಲ್ ಹಾಕಿದ್ದಾರೆ. ಸತೀಶ್ ಅವರ ಹೊಸ ಅಸ್ತ್ರದಿಂದ ಹೈಕಮಾಂಡ್ಗೆ ಈಗ ಅಚ್ಚರಿ ಆಗ್ತಿದೆ. ಮಾರ್ಚ್ 10ಕ್ಕೆ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣ ಆಗ್ತಿದೆ. ಈ ಮಧ್ಯೆ ಡಿಸಿಎಂ ಡಿಕೆಯನ್ನ ಹೊಗಳಿ ಪೋಸ್ಟ್ ಅನ್ನ ಕೂಡ ಕೆಪಿಸಿಸಿ ಮಾಡ್ತಿತ್ತು. ಅಂದ್ರೆ ಈ ಕೆಪಿಸಿಸಿ ಸ್ಥಾನಕ್ಕಾಗಿ ಅಹಿಂದ ಅಸ್ತ್ರವನ್ನ ಹೂಡುಬಿಟ್ಟಿದ್ದಾರೆ. ಅಹಿಂದ ನಾಯಕತ್ವ ಬೆಳಿಬೇಕು ಅಂತಂದ್ರೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ತೆರೆಮರೆಯಲು ಕಸರತ್ತು ಮಾಡ್ತಿದ್ದಾರೆ. ಅನೇಕ ಸಂದರ್ಭದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಒಲವಿದೆ. ಒಂದ್ಸಲ ಬಹಿರಂಗವಾಗಿ ಹೇಳಿದ್ರು, ನಮಗೂ ಕೂಡ ಸಿಎಂ ಆಗಬೇಕು ಅಂತಿತ್ತು. ಆಮೇಲೆ ಯೂಟರ್ನ್ ಹೊಡೆಯೋ ಕೆಲಸ ಮಾಡಿದ್ರು. ನೋಡಿ, 2028 ಅದ್ರ ಮುಂದೆ ಬರುವಂತ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಮೇಲೂ ಕೂಡ ನನಗೆ ಆಸಕ್ತಿ ಇದೆ ಅಂತ ಹೇಳಿದ್ರು. ಬಟ್ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಡಿ ಅಂತ ಒಂದು ಹೊಸ ಬಾಂಬ್ ಇದು. ಮಾರ್ಚ್ 10ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣ ಆಗುತ್ತೆ. ನೋಡಿ, ಕಾಂಗ್ರೆಸ್ನಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತೆಲ್ಲ ಈ ಹಿಂದೆ ಒಂದಿಷ್ಟು ನಿರ್ಧಾರ ಮಾಡ್ಕೊಂಡಿದ್ರು, ಒಬ್ಬರಿಗೆ ಒಂದೇ ಹುದ್ದೆ ಕೊಡಬೇಕು ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ವಿಚಾರವಾಗಿ ಈ ಪ್ರಶ್ನೆಗಳೆಲ್ಲ ಬರ್ತಾ ಇತ್ತು. ಒಂದು ಕಡೆ ಡಿಸಿಎಂ, ಮತ್ತೊಂದು ಕಡೆಯಲ್ಲಿ ದೊಡ್ಡ ದೊಡ್ಡ ಖಾತೆಗಳು ಬೆಂಗಳೂರು ಸೇರಿದಂತೆ ಎಲ್ಲವೂ ಅವ್ರು ಕೊಟ್ಟು ಬಿಟ್ಟಿದ್ದೀರಿ, ಇತ್ತ ಪಕ್ಷದ ಹಿಡಿತ ಕೂಡ ಇದೆ ಅನ್ನೋ ಚರ್ಚೆ ಇದರ ನಡುವೆನೆ ಅಹಿಂದ ನಾಯಕತ್ವದ ವಿಚಾರವನ್ನು ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದ ಲಾಬಿ ಆಗ್ತಿದೆ.